ನನ್ನ ಅಭಿಮಾನಿ ಏನು ಮಾಡಬೇಡಿ. ಅಭಿಮಾನಿಯ ಬೆಂಬಲಕ್ಕೆ ನಿಂತ ವಿರಾಟ್ ಕೊಹ್ಲಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು IPL ಸೀಸನ್ 18ರ ಮೊದಲ ಪಂದ್ಯದಲ್ಲೇ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಸೋಲುಣಿಸಿದೆ. ಅದು ಕೂಡ 7 ವಿಕೆಟ್ಗಳಿಂದ ಬಗ್ಗು ಬಡಿಯುವ ಮೂಲಕ ಎಂಬುದು ವಿಶೇಷ. ಈ ಪಂದ್ಯದ ಗೆಲುವಿನ ರೂವಾರಿಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ಬರು. IPLನ ಮೊದಲ ಪಂದ್ಯವು ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಿತು. ಈ ಮೈದಾನದಲ್ಲಿ ಪಂದ್ಯ ಆಡ್ತಿರುವಂತಹ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಆಕರ್ಷಕ ಅರ್ಧ ಶತಕವನ್ನು ಬಾರಿಸಿ ಮಿಂಚಿದ್ರು. ಇದಾ ಕಿಂಗ್ ಕೊಹ್ಲಿ ಅರ್ಧ ಶತಕ ಪೂರೈಸುತ್ತಿದ್ದಂತೆ ಅತ್ತ ಕಡೆಯಿಂದ ಅಭಿಮಾನಿಯೊಬ್ಬರು ಮೈದಾನಕ್ಕೆ ನುಗ್ಗಿದ್ರು. ಈಡನ್ ಗಾರ್ಡನ್ಸ್ ಮೈದಾನದ ಸಿಬ್ಬಂದಿಗಳ ಕಣ್ತಪ್ಪಿಸಿ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದ್ದ ಅಭಿಮಾನಿಯು ನೇರವಾಗಿ ಬಂದು ವಿರಾಟ್ ಕೊಹ್ಲಿಯ ಕಾಲಿಗೆ ಬಿದ್ರು. ಅಲ್ಲದೆ ಕಿಂಗ್ ಕೊಹ್ಲಿಯನ್ನ ತಬ್ಬಿಕೊಳ್ಳುವ ಮೂಲಕ ತನ್ನ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ವಿಶೇಷ ಅಂದ್ರೆ ಅಭಿಮಾನಿಯು ತಬ್ಬಿಕೊಳ್ತಿದ್ದಂತೆ ಕೊಹ್ಲಿ ನಗ್ತಿರೋದು ಕಾಣಿಸ್ತು. ಅಷ್ಟಲ್ಲಾಗಲೇ ಮೈದಾನದ ಸಿಬ್ಬಂದಿಗಳು ಧಾವಿಸಿ ಬಂದು ವಶಕ್ಕೆ ಪಡೆದರು. ಈ ವೇಳೆ ಜಾಗ್ರತೆ, ಆತನನ್ನ ಏನು ಮಾಡಬೇಡಿ ಎಂದು ವಿರಾಟ್ ಕೊಹ್ಲಿ ಮನವಿ ಮಾಡ್ತಿರೋದು ಕಂಡು ಬಂತು. ಇದೀಗ ಕಿಂಗ್ ಕೊಹ್ಲಿಯ ಅಭಿಮಾನಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅವನು ನನ್ನ ಅಭಿಮಾನಿ, ಏನು ಮಾಡಬೇಡಿ. ಅಭಿಮಾನಿಯ ಬೆಂಬಲಕ್ಕೆ ನಿಂತ ವಿರಾಟ್ ಕೊಹ್ಲಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು IPL ಸೀಸನ್ 18ರ ಮೊದಲ ಪಂದ್ಯದಲ್ಲೇ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಸೋಲುಣಿಸಿದೆ. ಅದು ಕೂಡ 7 ವಿಕೆಟ್ಗಳಿಂದ ಬಗ್ಗು ಬಡಿಯುವ ಮೂಲಕ ಎಂಬುದು ವಿಶೇಷ. ಈ ಪಂದ್ಯದ ಗೆಲುವಿನ ರೂವಾರಿಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ಬರು. IPLನ ಮೊದಲ ಪಂದ್ಯವು ಕೋಲ್ಕತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆಯಿತು. ಈ ಮೈದಾನದಲ್ಲಿ ಪಂದ್ಯ ಆಡ್ತಿರುವಂತಹ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಅವರು ಆಕರ್ಷಕ ಅರ್ಧ ಶತಕವನ್ನು ಬಾರಿಸಿ ಮಿಂಚಿದ್ರು. ಇದಾ ಕಿಂಗ್ ಕೊಹ್ಲಿ ಅರ್ಧ ಶತಕ ಪೂರೈಸುತ್ತಿದ್ದಂತೆ ಅತ್ತ ಕಡೆಯಿಂದ ಅಭಿಮಾನಿಯೊಬ್ಬರು ಮೈದಾನಕ್ಕೆ ನುಗ್ಗಿದ್ರು. ಈಡನ್ ಗಾರ್ಡನ್ಸ್ ಮೈದಾನದ ಸಿಬ್ಬಂದಿಗಳ ಕಣ್ತಪ್ಪಿಸಿ ಮೈದಾನಕ್ಕೆ ಎಂಟ್ರಿ ಕೊಟ್ಟಿದ್ದ ಅಭಿಮಾನಿಯು ನೇರವಾಗಿ ಬಂದು ವಿರಾಟ್ ಕೊಹ್ಲಿಯ ಕಾಲಿಗೆ ಬಿದ್ರು. ಅಲ್ಲದೆ ಕಿಂಗ್ ಕೊಹ್ಲಿಯನ್ನ ತಬ್ಬಿಕೊಳ್ಳುವ ಮೂಲಕ ತನ್ನ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ವಿಶೇಷ ಅಂದ್ರೆ ಅಭಿಮಾನಿಯು ತಬ್ಬಿಕೊಳ್ತಿದ್ದಂತೆ ಕೊಹ್ಲಿ ನಗ್ತಿರೋದು ಕಾಣಿಸ್ತು. ಅಷ್ಟಲ್ಲಾಗಲೇ ಮೈದಾನದ ಸಿಬ್ಬಂದಿಗಳು ಧಾವಿಸಿ ಬಂದು ವಶಕ್ಕೆ ಪಡೆದರು. ಈ ವೇಳೆ ಜಾಗ್ರತೆ, ಆತನನ್ನ ಏನು ಮಾಡಬೇಡಿ ಎಂದು ವಿರಾಟ್ ಕೊಹ್ಲಿ ಮನವಿ ಮಾಡ್ತಿರೋದು ಕಂಡು ಬಂತು. ಇದೀಗ ಕಿಂಗ್ ಕೊಹ್ಲಿಯ ಅಭಿಮಾನಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.